ಬಿಜೆಪಿ ನಾಯಕರ ವಿರುದ್ಧವೇ ಎಸ್.ಟಿ. ಸೋಮಶೇಖರ್ ಬಿಜೆಪಿಯ ಶಾಸಕರು ಗರಂ ಆಗಿದ್ದಾರೆ. ಇವತ್ತು ನಿನ್ನೆಯಿಂದಲ್ಲ, ಬಹಳ ದಿನಗಳಿಂದ, ಬಹಳ ತಿಂಗಳುಗಳಿಂದ ಎಸ್.ಟಿ. ಸೋಮಶೇಖರ್ ಗರಂ ಆಗಿದ್ದಾರೆ ಬಿಜೆಪಿ ವಿರುದ್ಧ. ಯಾಕಾಗಿ? ಲೋಕಸಭೆ ಚುನಾವಣೆಗೆ ಬಿಜೆಪಿ ಪರ ಕೆಲಸ ಮಾಡಿಲ್ಲ ಅಂತ ಎಸ್.ಟಿ.ಎಸ್ ಗರಂ ಆಗಿದ್ದಾರೆ. ಯಶವಂತಪುರ ಕ್ಷೇತ್ರದ ಕಾರ್ಯಕರ್ತರ ಮರು ಸೇರ್ಪಡೆಗೆ ಎಸ್.ಟಿ.ಎಸ್ ಗರಂ ಆಗಿದ್ದಾರೆ. ತಮ್ಮ ಗಮನಕ್ಕೆ ತಾರದೆ ಪಕ್ಷಕ್ಕೆ ಸೇರಿಸಿಕೊಂಡಿದ್ದಾರೆ ಅಂತ ಅವರು ಗರಂ ಆಗಿದ್ದಾರೆ. ಬಹಳಷ್ಟು ವಿಚಾರಗಳಿದ್ದಾವೆ ಅವ್ರು ಯಾಕೆ ಗರಂ ಆದ್ರು ಅನ್ನೋದಕ್ಕೆ. ಲೋಕಸಭೆ ಚುನಾವಣೆಗೆ ಬಿಜೆಪಿ ಪರ ಕೆಲಸ ಮಾಡಲ್ಲ ಅಂತ ಎಸ್.ಟಿ.ಎಸ್ ಹೇಳಿದ್ದಾರೆ. ಯಶವಂತಪುರ ಕ್ಷೇತ್ರದ ಕಾರ್ಯಕರ್ತರ ಮರು ಸೇರ್ಪಡೆಗೆ ಸೋಮಶೇಖರ್ ಗರಂ ಆಗಿದ್ದಾರೆ. ತಮ್ಮ ಗಮನಕ್ಕೆ ತಾರದೆ ಪಕ್ಷಕ್ಕೆ ಸೇರಿಸಿಕೊಂಡಿದ್ದಕ್ಕೆ ಎಸ್.ಟಿ. ಸೋಮಶೇಖರ್ ಗರಂ ಆಗಿದ್ದಾರೆ ಪಕ್ಷದ ವಿರುದ್ಧ. ಯಶವಂತಪುರ ಮಾಜಿ ಅಧ್ಯಕ್ಷ ಮಾರೇಗೌಡ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹಿಂದೆ ಮಾರೇಗೌಡರನ್ನ ಅಮಾನತು ಮಾಡಿಸಿದ್ದರು ಎಸ್.ಟಿ. ಸೋಮಶೇಖರ್. ಈಗ ಸದ್ದಿಲ್ಲದೆ ಮಾರೇಗೌಡರನ್ನ ಪಕ್ಷಕ್ಕೆ ಸೇರಿಸಿದ್ದಾರೆ ಬಿಜೆಪಿಯ ನಾಯಕರು. ಯಾಕೆ ಅಂತ ಅವರು ಪ್ರಶ್ನೆ ಮಾಡ್ತಾ ಇರೋದು. ಗರಂ ಆಗಿದ್ದಾರೆ, ಸಿಟ್ಟಾಗಿದ್ದಾರೆ. ಬಿಜೆಪಿ ನಡೆಗೆ ಮತ್ತಷ್ಟು ಅಸಮಾಧಾನಗೊಂಡಿದ್ದಾರೆ ಸೋಮಶೇಖರ್. ಲೋಕಸಭೆ ಚುನಾವಣೆಗೆ ಬಿಜೆಪಿ ಪರ ಕೆಲಸ ಮಾಡಲ್ಲ ಅಂತ ಸೋಮಶೇಖರ್ ಹೇಳಿದ್ದಾರೆ. ಯಾಕೆ? ಒಂದಷ್ಟು ಜನರನ್ನ, ಯಾರನ್ನ ನಾನು ಅಮಾನತು ಮಾಡಿದ್ನೋ ಅವರನ್ನೇ ಮತ್ತೆ ಪಕ್ಷಕ್ಕೆ ಬರಮಾಡಿಕೊಂಡಿದ್ದಾರೆ. ನನ್ನನ್ನು ಕೇಳದೆ ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿದ್ರು, ನಮ್ಮನ್ನ ಸೋಲ್ಸೋದಕ್ಕೆ ನೋಡ್ತಾ ಇದ್ರು ಅಂಥವ್ರು ಈಗ ಮತ್ತೆ ಪಕ್ಷಕ್ಕೆ ಬಂದಿದ್ದಾರೆ. ಒಂದೇ ಒಂದು ಮಾತು ಕೇಳಿಲ್ಲ ನನ್ನನ್ನು. ನಾನು ಶಾಸಕರ ಹತ್ರ ಒಂದು ಮಾತು ಕೇಳಬೇಕೋ ಬೇಡವೋ? ಒಂದು ಮಾತನ್ನು ಕೇಳಿಲ್ಲ. ಕೇಳದೇ ಇರುವ ರೀತಿಯಲ್ಲೇ ಅವರು ಪಕ್ಷಕ್ಕೆ ಬರಮಾಡಿಕೊಂಡಿದ್ದಾರೆ. ಹೀಗಿರುವಾಗ ನಾನು ಯಾಕೆ ಕೆಲಸ ಮಾಡಬೇಕು? ಲೋಕಸಭೆಗೆ ನಾನು ಯಾಕೆ ಬಿಜೆಪಿ ಜೊತೆ ಹೋಗಬೇಕು, ಕೆಲಸ ಮಾಡಬೇಕು ಅಂತ ಅವರು ಕೇಳ್ತಾ ಇದ್ದಾರೆ. ಈಗಾಗಲೇ ಒಂದು ಹೆಜ್ಜೆಯನ್ನು ಬಿಜೆಪಿಯಿಂದ ಹೊರಗಿಟ್ಟಿದ್ದಾರೆ ಎಸ್.ಟಿ. ಸೋಮಶೇಖರ್. ಆದರೆ ಈಗ ಅವರ ಮನವೊಲಿಸೋ ಪ್ರಯತ್ನವೂ ಕೂಡ ಆಗ್ತಾ ಇದೆಯಂತೆ. ಮನವೊಲಿಸೋ ಪ್ರಯತ್ನ ಆದರೂ ಕೂಡ ಸೋಮಶೇಖರ್ ಮನವೊಲಿಕೆಗೆ ಬಗ್ತಾರ ಗೊತ್ತಿಲ್ಲ. BSY ಬಳಿಯೂ ಕೂಡ ಅಳಲು ತೋಡಿಕೊಂಡಿದ್ದಾರೆ ಸೋಮಶೇಖರ್. ಮಾರೇಗೌಡರನ್ನ ಕರ್ಕೊಂಡು ಬಂದಿದ್ದು ಯಾಕೆ, ಯಾರು ಅಂತ ಪ್ರಶ್ನೆ ಮಾಡಿದ್ದಾರೆ. ವಿಪಕ್ಷ ನಾಯಕರ ಬಳಿ BS ಯಡಿಯೂರಪ್ಪ ಪ್ರಶ್ನೆ ಮಾಡಿದ್ದಾರೆ. ಆರ್ ಅಶೋಕ್ಗೆ ಕ್ಲಾಸ್ ತೆಗೆದುಕೊಂಡಿದ್ದಾರಂತೆ BSY. ಪಕ್ಷಕ್ಕೆ ನಾನು ಯಾರನ್ನೂ ಕರ್ಕೊಂಡು ಬಂದಿಲ್ಲ, ಆ ಬಗ್ಗೆ ನನಗೂ ಗೊತ್ತೂ ಇಲ್ಲ ಅಂತ ಅಶೋಕ್ ಹೇಳಿದ್ದಾರೆ. ವಿಪಕ್ಷ ನಾಯಕರನ್ನ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಪಕ್ಷಕ್ಕೆ ನಾನು ಯಾರನ್ನೂ ಕರ್ಕೊಂಡು ಬಂದಿಲ್ಲ, ಆ ಬಗ್ಗೆ ನನಗೆ ಗೊತ್ತೂ ಇಲ್ಲ ಅಂತ ಅಶೋಕ್ ಹೇಳಿದ್ದಾರೆ. ಸದಾನಂದ ಗೌಡರು ಕರೆತಂದಿದ್ದಾರೆ ಅಂತ ಆರ್ ಅಶೋಕ್ ಮಾಹಿತಿಯನ್ನು ಕೊಟ್ಟಿದ್ದಾರಂತೆ. ಲೋಕಸಭಾ ಚುನಾವಣಾ ದೃಷ್ಟಿಯಿಂದ ಮಾರೇಗೌಡ ಪಕ್ಷ ಸೇರ್ಪಡೆ ಮಾಡಿಕೊಂಡಿದ್ದಾರೆ. ಸೋಮಶೇಖರ್ರನ್ನ ಸಮಾಧಾನ ಪಡಿಸ್ತೇನೆ ಅಂತ ಆರ್ ಅಶೋಕ್ ಹೇಳಿದ್ದಾರಂತೆ. ಸಾಧ್ಯ ಇದೆಯಾ ಅದು? BSY ಬಳಿಯೂ ಕೂಡ ಅಳಲು ತೋಡ್ಕೊಂಡಿದ್ದಾರೆ ಸೋಮಶೇಖರ್. ನೋಡಿ ಸ್ವಾಮಿ ಯಡಿಯೂರಪ್ಪ ಸರ್, ನನಗೆ ಗೊತ್ತೇ ಇಲ್ಲ, ನಾನು ಶಾಸಕ, ಯಾರನ್ನು ನಾವು ಪಕ್ಷದಿಂದ ಅಮಾನತು ಮಾಡಿದ್ವೋ ಅಂಥವ್ರನ್ನ ಕರ್ಕೊಂಡು ಬಂದಿದ್ದಾರೆ. ನನ್ನ ಕೇಳಬೇಕಲ್ವಾ? ಯಾಕೆ ಕೇಳಿಲ್ಲ ಅವರು? ಒಂದು ಮಾತನ್ನು ಕೇಳದೆ ಕರ್ಕೊಂಡು ಬಂದಿದ್ದಾರೆ. ನನ್ನ ಬಹಳ ಬೇಸರ ಆಗಿದೆ ನನಗೆ ಅಂತ ಅಳಲು ತೋಡ್ಕೊಂಡಿದ್ದಾರಂತೆ. ಜೊತೆಗೆ BS ಯಡಿಯೂರಪ್ಪನವರು ಕ್ಲಾಸ್ ತಗೊಂಡಿದ್ದಾರೆ ಅಶೋಕ್ ಅವರಿಗೆ. ಹನುಮಂತು ಇನ್ನಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ, ಅವ್ರ ಜೊತೆ ಮಾತಾಡ್ತೀನಿ ನಾನು. ಸೋಮಶೇಖರ್ ಈ ಹಿಂದಿನಿಂದಲೂ ಹನುಮಂತು ಅವರಿಗೆ ಬೇಸರ ಇದ್ದೇ ಇದೆ. ಈ ವಿಚಾರದಿಂದ ಅಂತಲ್ಲ, ಈ ಹಿಂದಿನಿಂದಲೂ ಕೂಡ ಬೇಸರ ಇದೆ. ಅವರು ಕಾಂಗ್ರೆಸ್ ಹೋಗ್ತಾರೆ ಅಂತ ಕೂಡ ಇದೆ. ಆದರೆ ಈಗ ಹೊಸ ವಿಚಾರವನ್ನು ಹೇಳ್ತಾ ಇದ್ದಾರೆ. ನೋಡಿ, ಅಲ್ಲಿ ಒಂದಷ್ಟು ಜನ ಕಾರ್ಯಕರ್ತರಿದ್ದಾರೆ, ಅಧ್ಯಕ್ಷರಿದ್ದಾರೆ, ನನ್ನ ಗಮನಕ್ಕೂ ತಾರದೆ ಅವ್ರನ್ನ ಪಕ್ಷಕ್ಕೆ ಬರಮಾಡಿಕೊಂಡಿದ್ದಾರೆ ಅಂತ ಒಂದು ಕನಿಷ್ಠ ಹೇಳಬೇಕಲ್ವ? ನಾನು ಶಾಸಕ, ನನಗೆ ಮಾಹಿತಿ ಕೊಡದೆ ಅದು ಹೇಗೆ ಮಾಡಿದ್ರು ಇವರು ಅಂತ. ಈಗ ಯಡಿಯೂರಪ್ಪನವರು ಮನವೊಲಿಸ್ತೀನಿ ಅಂತ ಹೇಳಿದ್ದಾರೆ, ಅದಕ್ಕೆಲ್ಲ ಬಗ್ತಾರ ಅಂತ? ಒಂದು ಸಹಜವಾದ ಪ್ರಶ್ನೆ ಇಲ್ಲಿ ಮೂಡುತ್ತೆ ವಸುದೇವ್. ಯಾಕೆಂತಂದು ಹೇಳಿದ್ರೆ, ಕಳೆದ ಅನೇಕ ದಿನಗಳಿಂದನೂ ಕೂಡ ಯಶವಂತಪುರದ ಶಾಸಕರಾದಂತಹ ಎಸ್.ಟಿ. ಸೋಮಶೇಖರ್ ಅವರು ಕಾಂಗ್ರೆಸ್ ನಾಯಕರ ಜೊತೆಗೆ ತಮ್ಮ ಹಿಂದಿನ ಸ್ನೇಹವನ್ನ ಮುಂದುವರಿಸಿರುವಂತದ್ದು. ಕಾರಣ ಇಷ್ಟೇ, ಸ್ಥಳೀಯ ಮಟ್ಟದಲ್ಲಿ ಅವರ ವಿರುದ್ಧವಾಗಿ ಕಳೆದ ಚುನಾವಣೆಯಲ್ಲಿ 2023ರ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಅವರ ವಿರುದ್ಧವೇ ಕೆಲಸ ಮಾಡಿದ್ದಾರೆ ಎಂದು ಒಂದಷ್ಟು ಆರೋಪಗಳನ್ನ ಎಸ್.ಟಿ. ಸೋಮಶೇಖರ್ ಅವರು ಮಾಡಿದ್ರು. ಅದಕ್ಕೆ ಪೂರಕವಾದಂತಹ ದಾಖಲೆಗಳು ಮತ್ತೆ ವಿಡಿಯೋಗಳನ್ನ ಮತ್ತೆ ಆಡಿಯೋಗಳನ್ನ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ರಾಜ್ಯದ ಹೈಕಮಾಂಡ್ ಮತ್ತು ಕೇಂದ್ರದ ಹೈಕಮಾಂಡ್ಗೂ ಕೂಡ ಸಲ್ಲಿಕೆ ಮಾಡಿದ್ರು. ಅವರ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ಳಿಲ್ಲ ಅಂತಂದು ಹೇಳಿದ್ರೆ ನಮ್ಮ ನಿರ್ಧಾರಗಳನ್ನ ನಮ್ಮ ದಾರಿಗಳನ್ನ ನಾವು ನೋಡ್ಕೊಳ್ಬೇಕಾದಂತಹ ಅನಿವಾರ್ಯತೆ ಇದೆ ಅನ್ನುವಂತ ಎಚ್ಚರಿಕೆಯನ್ನ ಕೊಟ್ಟ ನಂತರದಲ್ಲಿ ಒಂದಷ್ಟು ಜನರನ್ನ ಅಮಾನತು ಮಾಡುವಂತ ಕೆಲಸವನ್ನ ಅಂದಿನ ಬಿಜೆಪಿ ಮಾಡಿತ್ತು. ಇತ್ತೀಚೆಗೆ ಈಗ ಲೋಕಸಭಾ ಚುನಾವಣೆಯ ಹೊತ್ತಿನಲ್ಲಿ ಯಾರೆಲ್ಲ ಪಕ್ಷವನ್ನ ಬಿಟ್ಟು ಹೋಗಿದ್ರು ಅವ್ರನ್ನೆಲ್ಲರೂ ಕೂಡ ಕರೆತರುವಂತ ಕೆಲಸವನ್ನ ಮಾಡ್ತೀವಿ ಅನ್ನುವಂತ ಮಾತುಗಳನ್ನು ಕೂಡ ರಾಜ್ಯ ನಾಯಕರು ಆಡಿದ್ರು. ಆದ್ರೆ ಇಲ್ಲಿ ಯಶವಂತಪುರದ ವಿಧಾನಸಭಾ ಕ್ಷೇತ್ರಕ್ಕೆ ನಾವು ತೆಗೆದುಕೊಳ್ಳೋದಂತಾದ್ರೆ ಇದು ವಿಭಿನ್ನವಾದಂತಹ ವಿಚಾರ. ಅಲ್ಲಿ ರಾಜ್ಯ ಮಟ್ಟದಲ್ಲಿ ಎಸ್.ಟಿ. ಸೋಮಶೇಖರ್ ಎಲ್ಲಾ ನಾಯಕರ ಜೊತೆ ಚೆನ್ನಾಗಿದ್ದಾಗ್ಲೂ ಕೂಡ
ಕ್ಷೇತ್ರವಾರವನ್ನ ತೆಗೆದುಕೊಂಡಂತ ಸಂದರ್ಭದಲ್ಲಿ ಸ್ಥಳೀಯ ಮಟ್ಟದಲ್ಲಿ ಅವರ ವಿರೋಧವಾಗಿ ಒಂದಷ್ಟು ಕೆಲಸಗಳು ನಡೀತಾ ಇರುವಂತದ್ದು ಮತ್ತೆ ಪರ ವಿರೋಧದ ಚರ್ಚೆಗಳು ಇರುವಂತಹ ಹೊತ್ತಿನಲ್ಲಿ ಅವರನ್ನ ಮತ್ತೆ ಬಿಜೆಪಿಗೆ ಸೇರ್ಪಡೆ ಮಾಡ್ಕೊಳ್ಳುವಂತ ಸಂದರ್ಭದಲ್ಲಿ ನನ್ನ ಗಮನಕ್ಕೆ ತರಬೇಕಾಗಿತ್ತು ಅನ್ನುವಂತ ಮಾತುಗಳನ್ನ ಅವರು ವ್ಯಕ್ತಪಡಿಸ್ತಿರುವಂತದ್ದು. ಮತ್ತೊಂದು ಕಡೆಗೆ ಲೋಕಸಭಾ ಚುನಾವಣೆಯ ಹೊತ್ತಿನಲ್ಲಿ ಕಾಂಗ್ರೆಸ್ ಸೇರ್ಪಡೆ ಆಗ್ತಾರೆ ಅನ್ನಂತ ಚರ್ಚೆ ಸಾಕಷ್ಟು ದಟ್ಟವಾಗಿರುವಂತಹ ಹಿನ್ನೆಲೆಯಲ್ಲಿ ಮತ್ತಷ್ಟು ಕುತೂಹಲವನ್ನು ಇಲ್ಲಿ ಮೂಡಿಸ್ತಾ ಇರುವಂತದ್ದು. ಒಂದು ಸಹಜವಾಗಿಯೇ ಅವರು ಇತ್ತೀಚೆಗೆ ಸಿಎಂ ಸಿದ್ದರಾಮಯ್ಯ ಅವರ ಜೊತೆಗೂ ಕೂಡ ನಿರಂತರವಾಗಿ ಸಂಪರ್ಕವನ್ನ ಇಟ್ಕೊಂಡಿರುವಂತದ್ದು. ಡಿಸಿಎಂ ಡಿ ಕೆ ಶಿವಕುಮಾರ್ ಅವ್ರ ಜೊತೆಗೂ ಕೂಡ ಸಂಪರ್ಕವನ್ನ ಇಟ್ಕೊಂಡಿದ್ದಾರೆ. ಮತ್ತು ಇಂಥದೇ ಹೊತ್ತಿನಲ್ಲಿ ಮತ್ತೆ ಅವರಿಗೆ ಅಮಾನತು ಮಾಡಿಸಿದಂತಹ ಮಾರೇಗೌಡರು ಸೇರಿದಂತೆ ಒಂದಷ್ಟು ಬಿಜೆಪಿಯ ಸ್ಥಳೀಯ ಕಾರ್ಯಕರ್ತರನ್ನ ಲೋಕಸಭಾ ಚುನಾವಣೆ ಹಿನ್ನೆಲೆಯನ್ನ ಸೇರ್ಪಡೆ ಮಾಡಿಕೊಂಡಿರುವಂತದಕ್ಕೆ ಎಸ್ ಟಿ ಸೋಮಶೇಖರ್ ಅವರು ಗರಂ ಆಗಿರುವಂತದ್ದು. ಆದ್ರೆ ಇದು ಯಾವ ರೀತಿಯ ಪರಿಣಾಮ ಬೀರುತ್ತಾ, ಯಾಕಂತ ಹೇಳಿದ್ರೆ ಮೊನ್ನೆಷ್ಟು ಈಗ ಯಡಿಯೂರಪ್ಪ ಅವ್ರನ್ನ ಭೇಟಿ ಮಾಡಿ ಅವರ ಮನದಾಳದ ಮಾತುಗಳನ್ನ ನೋವುಗಳನ್ನ ಅವರು ಆಡಿರುವಂತದ್ದು. ಆದ್ರೆ ಸಮಾಧಾನ ಆಗಿದಾರ ಅನ್ನುವಂತ ಪ್ರಶ್ನೆ ಬಂದಾಗ ಅವರು ಇನ್ನೂ ಕೂಡ ಯಾವುದೇ ರೀತಿಯ ಸಮಾಧಾನ ಆದಂತ ಇಲ್ಲ. ಯಾಕೆಂತಂದು ಹೇಳಿದ್ರೆ ಅಮಾನತ್ತು ಮಾಡಿದವರನ್ನ ಮತ್ತೆ ಪಕ್ಷಕ್ಕೆ ಸೇರ್ಪಡೆ ಮಾಡ್ಕೊಳ್ಳೋದನ್ನಂತದಾದ್ರೆ ಇವರಿಗೆ ಯಾವ ಬೆಲೆ ಇದೆ ಅನ್ನುವಂತ ಒಂದು ಸಹಜವಾದಂತಹ ಒಂದು ಪ್ರಶ್ನೆ ಅಲ್ಲಿ ಮೂಡುತ್ತೆ. ಆ ಕಾರಣಕ್ಕಾಗಿ ಸಮಾಧಾನ ಆಗ್ತಾರಾ ಅಥವಾ ಇಲ್ಲ ಅನ್ನುವಂಥದ್ದೇ ಈಗ ಸಾಕಷ್ಟು ಕುತೂಹಲ ಮೂಡಿಸಿರುವಂತದ್ದು. ವಾಸುದೇವ್, ಓಕೆ, ಥ್ಯಾಂಕ್ ಯು ಅನ್ವರ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.